24 ತಾಸು ಜಗಳ 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 ಬರೇ ಜಗಳ ಮಾಡೋದೇ ನೀನ್ ಕೆಲಸ ಮಾಡ್ಕೊಂಡ್ಬಿಟ್ಟಿದಿ. 24 ತಾಸು ಜಗಳ 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 ಮಾಡಕ್ಕೆ ಜೀವನ ಪೂರ್ತಿ ಜೋಡ್ ಇರ್ತಾಳ. ಅದೇ ಚಂದಾಗಿ ಬಣ್ಣದ ಮಾತಾಡಕ್ಕೆ ಡ್ರಮ್ನ ಹಾಕಿ ಹೋಗ್ಬಿಡ್ತಾಳ. ಎಲ್ಲರಿಗೂ ಒಳ್ಳೆ ಗಂಡ ಸಿಗಲ್ಲ ಕಣೆ. ಸಿಕ್ಕಿರೋನ್ನೇ ಒಡ್ದು ಬಡ್ದು ನಮ್ ದಾರಿಗೆ ತಗೋಬರ್ಬೇಕು. ಅಳ್ತಿದ್ಯಾ? ಯಾಕೆ, ಏನಾಯ್ತು? ನಾನ್ ತುಂಬಾ ಕೆಟ್ಟೋಳಲ್ವಾ? ಹಾ ಅದ್ ಗೊತ್ತಿರೋದೇ. ವಿಷಯ ಏನ್ ಹೇಳ ಮೊದ್ಲು. ಏನ್ ಗೊತ್ತ ಅಂತ ಏನ್ ಬೇಕಾಗೇನ್ ಬೇಡ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಕೈ ಮುಗಿದು ಕೇಳ್ತೀನಿ, ಈ ಮದುವೆಯಾದ ಹೆಣ್ಮಕ್ಳು ಆದಷ್ಟು ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ರಿ. ಯಾಕಂದ್ರೆ ನೀವು ನಿದ್ದೆ ಮಾಡೋದ್ರಿಂದ ಈ BP, ಶುಗರು, ಹಾರ್ಟ್ ಅಟ್ಯಾಕು, ಅಸ್ತಮ, ಈ ಬ್ಲಡ್ ಪ್ರೆಷರು ಯಾವುದು ನಿಮ್ ಗಂಡಗ್ ಬರೋದಿಲ್ಲ. ಯಾಕಂದ್ರೆ ಇವು ಅರ್ಧ BP, ಶುಗರು, ಬ್ಲಡ್ ಪ್ರೆಷರ್, ಹಾರ್ಟ್ ಅಟ್ಯಾಕ್ ಬರೋದ ನಿಮ್ಮಿಂದ. ನೀವ್ ಮಕ್ಕಂಬಿಟ್ರೆ ಪಾಪ ಆರಾಮ್ ಇರ್ತಾವ ನೋಡ. ಅವು ನಿಮ್ ಗಂಡನ ಆಯುಷ್ಯ ಕಾಪಾಡೋದು ನಿಮ್ ಕಡೆ ಅದ. ನೀವು ಗಂಡನ ಆಯುಷ್ಯ ಜಾಸ್ತಿ ಆಗಂತ ಗುಡಿ ತಿರುಗೋದೇನ್ ಬೇಡ. ನೀವ್ ಆರಾಮ ಮಕ್ಕಂಬಿಟ್ರೆ ಆಯ್ತು, ಅವು ಆರಾಮಾಗಿ ಜೀವನ ಮಾಡ್ತಾವ. ಏನ್ರಿ ನನ್ನ ನೋಡ ನಿಮ್ಗ ಅನ್ಸಂಗಿಲ್ಲ? ಏನಂತೇಳಿ? ದೇವ್ರ ಮ್ಯಾಲೆ ನಿಮಗ್ ಜೋಡಿ ಮಾಡ್ಯಾನಂತೇಳಿ. ಹೌದು, ಜಗಳ ಮಾಡ್ಲಕ್ ಮಾತ್ರ ಕೇಳಕಾಸ್ಯಾನ. ಹಿಂದಿನ ಕಾಲದ ಮಂದಿ ಎಟ್ ಶಾಣ ಇದ್ರಲ್ಲ, ಬರೇ ಕಲ್ ತಿಕ್ಕಿ ಬೆಂಕಿ ಹಚ್ತಿದ್ರು. ನೀವು ಏನ್ ಕಡಿಮೆ ಇಲ್ಲ, ಬರೇ ಬಾಯಿ ತೆಗದ್ರ ಬೆಂಕಿ ಹಚ್ತೀರಿ. ನೀವು ಸಂಡೆ ಮೀನ್ ಹಿಡ್ಯಾಕ್ ಹೋತಿದ್ರಲ್ಲ, ಹಾ ಓದ್ತಿದ್ನಲ್ಲ. ಇವತ್ತ ಆ ಮೀನ್ ಮನಿಗ್ ಬಂದಿತ್ತು. ಡಿಪ್ರೆಷನ್. ಗಿಡ್ಡಿ ಸೊಳ್ಳಿ ಬಾಳ ಕಡ್ಲಿ ಆತ, ಸೊಳ್ಳಿ ಬತ್ತಿ ಹಚ್ಚಲಿ. ಹಾ ಹಚ್ಚ್ರಿ. ನೋಡ್ ಮತ್ ನಿನಗ ಏನಾರ ತ್ರಾಸ ಆಗಂಗದ. ನನ್ಗ ಯಾಕೆ ತ್ರಾಸ ಆತದ? ಮತ್ ನೀನು ನನ್ ರಕ್ತ ಹೀರ್ತಿರ್ತಿಯಲ್ಲ ಅದಕ್ಕ. ಹೊರಗ್ ಕಬ್ಬಿನಾಲಿನ ಗಾಡಿ ಬಂದದ, ನಿನ್ಗೊಂದ್ ಗ್ಲಾಸ್ ಕಬ್ಬಿನಾಲ್ ತರ್ಲೇನ್? ಹೊಲ್ ನಾ ಕಬ್ಬಿನಾಲ್ ಕುಡಂಗಿಲ್ಲ. ನೀ ಹೆಂಗ್ ಕುಡಿತಿ? ನೀ ನನ್ ರಕ್ತ ಕುಡಿತಿ. ಏನ್ರಿ? ಹಾ ಹೇಳು. ಮೊನ್ನೆ ಅಲ್ಲಿ ಬದಾಮಿಗೆ ಹೋದಕರ್ ನೋಡಿದ್ರಿ, ಕೋತಿಗಳು ಎಡ್ ಚಂದಿದ್ದು ಅಲ್ಲ? ಮತ್ತ ನಿಮ್ಮವ್ರ ನಿನಗ್ ಚಂದ ಕಾಣ್ಸವ್ರಲ್ಲ. ಹೇ ಗೂಗಲ್, ಗ್ಯಾಸ್ ಇಲ್ಲದೆ ಅಡಿಗೆ ಮಾಡೋದು ಹೇಗೆ? ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. ಪಾತ್ರೆ ತಗೊಂಡು ಕರೆಂಟ್ ಸ್ಟವ್ ಇಡ್ಬೇಕಾ? ಆ ಪಾತ್ರೆ ತಗೊಂಡೋಗಿ 4 ಮನೆಯಲ್ಲಿ ಭಿಕ್ಷೆ ಎತ್ಕೊಂಡ್ ತಿನ್ನೆ, ನಾಚಿಕೆ ತೊಳೆ. ₹100 ಇದೆಯಾ? ಕೊಡಿ ಮತ್ತೆ. ಕೊಟ್ರೆ ನನ್ನ ಹೆಂಡತಿ ಬೈತಾಳೆ. ಯೋ, 4 ಮಡಿಗೆ ಅಮ್ಮನ ಅದ್ಬಸ್ತಲ್ಲಿ ಇಟ್ಕೋ. ಯವ್ವ, ನನಗೆ ₹20 ಬೇಕಾಗ್ಯಾವ. ರೊಕ್ಕ ಕೇಳಂಗಿದ್ರ ಮನಿ ಬಿಟ್ಟ ಹೋಗೋದು. ನನ್ ಪಾಲಿನ ಆಸ್ತಿ ಕೊಡ್ರಿ, ಮನಿ ಬಿಟ್ಟು ಹೋಗ್ಕನ. ನಿನ್ ಹೆಸರ್ಲೆ ಗೌರ್ಮೆಂಟ್ಲೆ 10 ಕಿಲೋ ಹಾಕಿ ಬಂದ ತಗೊಂಡ್ ನಡಿ. ಈ ಮೇವು ಕುಯ್ಬೇಕಾರೆ ಏನು ಅನ್ಸಿಲ್ಲ. ದನ ಚೆನ್ನಾಗಿರ್ಲಿ, ಮೇಯ್ಲಿ ಇನ್ನೊಸಿ ಕುಯ್ ಕಟ್ಮ ಅನ್ಸುತ್ತೆ. ಈ ಕಟ್ಕಂದು ಸ್ಕೂಟರ್ ತಗೊಂಡ್ ಮಡಗ್ತಿ ಮೇಲ ಆಗ ಇರೋದು ನಿಜವಾದ ಆಟ. ಹೊಸನ ಮಾರಾಕ್ ಬಿಡುವ ನಂಗ ಆಯ್ತ. ಹೊಸ ನಂಗೆ ಮ್ಯಾಂಗೋ ಶೇಕ್ ಕುಡಿಬೇಕು ಅನ್ಸ್ತಾ ಇದೆ. ಹಾ ಅತ್ತೆಮ್ಮ, ಈಗ್ಲೇ ಮಾಡ್ಕೊಂಡ್ ಬರ್ತೀನಿ. ನಾನ್ ಹಿಂಗ್ ಹೇಳದ್ನ ಮಾಡಕ್ಕೆ. ಇಲ್ಲ ಅತ್ತೆಮ್ಮ. ನಿಂದೇ ನಡೆಸ್ತೀಯ ಮನೇಲಿ ಇವಾಗ? ಇಲ್ಲ ಅತ್ತೆಮ್ಮ. ಇವಾಗ ಬಂದಿರೋದು ನೀನ್ ಈ ಮನೆಗೆ. ಇವಾಗಿಂದಾನೆ ಕಬ್ಜಾ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ? ಅಯ್ಯೋ ಇಲ್ಲ ಅತ್ತೆಮ್ಮ. ಹೋಗ್ ಮ್ಯಾಂಗೋ ಶೇಕ್ ಮಾಡ್ಕೊಂಬ ನಂಗೆ. ಇಲ್ಲ ಮಾಡ್ಕೊಂಡ್ ಬರ್ತೀನಿ ಅತ್ತೆಮ್ಮ. ಸೊಸೆ ನೀನ್ ಎಷ್ಟು ಓದಿದ್ಯಾ? ನಾನ್ MBA ಮಾಡಿದೀನಿ ಅತ್ತೆಮ್ಮ. ಬೆಳಗ್ಗೆಯಿಂದ ನಂಗೆ ತಲೆ ನೋತೈತೆ, ಒಂದ್ ಒಳ್ಳೆ ಮಾತ್ರ ಹೇಳು. ಅತ್ತೆಮ್ಮ, ನಾನು MBA ಮಾಡಿರೋದು, MBBS ಅಲ್ಲ. ಗೊತ್ತಿತ್ತು ನಂಗೆ ನಮ್ ಹುಡ್ಗಂಗ್ ಯಾವ್ದೋ ತಪ್ಪು ಹುಡುಗಿ ಜೊತೆ ಮದುವೆ ಮಾಡಿದೀವಿ ನಾವು ಅಂತ. ಅತ್ತೆಮ್ಮ, ಸೊಸೆ ಡೋರ್ದು ಲಾಕ್ ಸೆಟ್ ಮುರ್ದೋಗೈತೆ, ಒಂಚೂರು ಸರಿ ಮಾಡ್ಬಿಡು. ನನಗ್ ಬರಲ್ಲ ಅತ್ತೆ. ಇನ್ನೇನ್ ಕಲ್ಸೋರ್ ನಿಮ್ಮ ಅಮ್ಮ ನಿಂಗೆ? ಟಿವಿದು ಮದರ್ ಬೋರ್ಡ್ ಕೆಟ್ಟೋಗೈತೆ, ಅದಾರು ಸರಿ ಮಾಡಕ್ ಬರುತ್ತಾ? ಮತ್ ಏನ್ ಕಲ್ತ್ಕೊಂಡ್ ಬಂದಿದ್ಯಾ ನಿಮ್ ಮನೆಯಿಂದ ನೀನು? ಇವಾಗ ಬಾತ್ರೂಮ್ ಅಲ್ಲಿ ಟೈಲ್ಸ್ ಹಾಕೋ ಬರಲ್ಲ ಅನ್ಬೇಡ್ದ ಮೇಲೆ. ಎಂತ ಸೊಸೆ ತಗೊಂಬಂದಿದವಪ್ಪ ನಾವು. ಒಂದ್ ಮನೆ ಕೆಲ್ಸಾನು ಬರಲ್ಲ ನಿಂಗೆ. ಆದ್ರೆ ಅತ್ತೆ, ಎದುರು ಮಾತಾಡ್ತೀಯ ನಂಗೆ? ಇದೊಂದ್ ಕಲ್ಸೋರ್ ನಿಮ್ ಮನೇಲಿ ನಿಂಗೆ ಚೆನ್ನಾಗಿ. ಡಿಪ್ರೆಷನ್.